ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಶೋ ಆನ್ಲೈನ್ ಸರ್ವಿಸಸ್. ಈ ವಿಡಿಯೋದಲ್ಲಿ ಈಗಾಗಲೇ ಯಾರ್ಯಾರು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ಸಸ್ಪೆಂಡಲ್ಲಿ ಇಟ್ಟಿದ್ದಾರೆ ಅವರ ಲೀಸ್ಟನ್ನು ಯಾವ ರೀತಿ ಮೊಬೈಲ್ ಮೂಲಕ ಚೆಕ್ ಮಾಡೋದು ಅಂತ ಈಗ ನಾವು ತಿಳ್ಕೊಳ್ಳೋಣ. ಫಸ್ಟು ಬ್ರೌಸರನ್ನು ಓಪನ್ ಮಾಡಿ, ನೆಕ್ಸ್ಟ್ ಇಲ್ಲಿ ahar.karnataka.nic.in ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತಾನೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಕಡೆ 3 ಡಾಟ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಈ ಸೇವೆಗಳು ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಕಡೆ 3 ಗೆರೆ ಬಂದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಪಡಿತರ ಚೀಟಿ ಅಂತ ಕ್ಲಿಕ್ ಮಾಡಿ. ಇದರಲ್ಲಿ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಪೇಜ್ ಓಪನ್ ಆಗುತ್ತೆ. ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಯಾರ್ಯಾರು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ ಮತ್ತು ಯಾರ್ಯಾರ್ದು ಇನ್ನೂ ಸಸ್ಪೆಂಡಲ್ಲಿ ಇಟ್ಟಿದ್ದಾರೆ ಅಂತ ಇಲ್ಲಿ ಲೀಸ್ಟ್ ತೋರಿಸುತ್ತೆ. ಇದರಲ್ಲಿ ಫಸ್ಟ್ ನಿಮ್ಮ ಡಿಸ್ಟಿಕನ್ನು ಇಲ್ಲಿ ನೀವು ಯಾವ್ದು ಬರುತ್ತೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ತಾಲೂಕಿನ ಮೇಲೆ ಕ್ಲಿಕ್ ಮಾಡಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ಯಾವ ಮಂತಿನ ಲೀಸ್ಟ್ ಬೇಕು ಅಂತ ನೀವು ಒಂದೊಂದು ಮಂತೆ ಹಾಕಿ ಚೆಕ್ ಮಾಡ್ಕೊಬೋದು. ನೆಕ್ಸ್ಟು ಇಯರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಲೀಸ್ಟ್ ಆಫ್ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ರೇಷನ್ ಕಾರ್ಡ್ಸ್ ಫಾರ್ ಆಗಸ್ಟ್ ಅಂತ ಇದೆ. ಆಗಸ್ಟ್ ಮಂತಲ್ಲಿ ಕ್ಯಾನ್ಸಲ್ ಆಗಿರೋ ರೇಷನ್ ಕಾರ್ಡ್ ಲೀಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನೇನಿದೆ ಅಂತ ಇಲ್ಲಿ ನೋಡ್ಬೋದು. ರೇಷನ್ ಕಾರ್ಡ್ ನಂಬರ್ ಇದೆ ಮತ್ತು ಅವರ ನೇಮ್ ಇದೆ ಮತ್ತು ಕ್ಯಾನ್ಸಲ್ಡ್ ಮತ್ತು ಸಸ್ಪೆಂಡ್ ಆಗಿರೋ ಡೇಟ್ ಕೊಟ್ಟಿದ್ದಾರೆ, ಯಾವ ಡೇಟಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ, ಮತ್ತು ಕ್ಯಾನ್ಸಲ್ ಆಗಿರೋ ರೀಸನ್ನು ಸಹ ಕೊಟ್ಟಿದ್ದಾರೆ. ಸೊ ಈ ರೀತಿ ನಾವು ಈ ಒಂದು ಲೀಸ್ಟನ್ನು ಚೆಕ್ ಮಾಡ್ಬೋದು. ಇದರಲ್ಲಿ ಯಾರ್ಯಾರ ಹೆಸರಿದೆ ಅಥವಾ ರೇಷನ್ ಕಾರ್ಡ್ ನಂಬರ್ ಮೂಲಕ ಸಹ ನಾವು ಇದನ್ನು ಚೆಕ್ ಮಾಡ್ಬೋದು. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಎಷ್ಟು ಪೇಜ್ ಇದೆ ಅಂತ ತೋರಿಸುತ್ತೆ. ಸೊ ನೀವೀಗ 1ನೇ ಪೇಜಲ್ಲಿ ನೋಡಿದ್ದೀರಾ. ನೆಕ್ಸ್ಟು ಸೆಕೆಂಡ್ ಪೇಜ್ ಬೇಕು ಅಂತ ಅಂದರೆ ಇಲ್ಲಿ ಸೆಕೆಂಡ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ.